ಇವತ್ತು ನಮ್ಮ ಊರಿಗೆ ಪೊಲೀಸರು ಮತ್ತು ಪ್ರೆಸ್ನವ್ರು ಬಂದ್ಬಿಟ್ಟಿದ್ರಿ. ಯಾಕೆ ಬಂದಿದ್ರು ಅನ್ನೋದು ಪೂರ್ತಿ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಮುಂಜಾನೆಯಾಗ ನಾವು ನೆಸಿನಾಗ ಎದ್ದು ಹೊಲಕ್ಕೆ ಹೊಂಟ್ಬಿಟ್ಟಿವ್ರಿ ದೈವ. ಯಾಕಂದ್ರೆ ಮೋಟ್ರ್ ಚಲೋ ಮಾಡ್ಬೇಕಾಯ್ತು. ಅದಕ್ಕೆ ಮೋಟ್ರ್ ಚಲೋ ಮಾಡ್ಬೇಕಂತ ಏನೋ ಬಂದು ಬೋರ್ಡ್ ತೆಗೆದು ನೋಡ್ತೀನಿ, ನಡುಲ್ ಪಿಜ್ಜಾ ಹೆಂಗೆ ಬಿಟ್ಟಾರ್ರಿ ದೈವ. ನೋಡ್ರಿ ನಮ್ಮ ರೈತರು ಬಾಳೆ ಏನು ಹೇಳ್ತೀರಿ. ಹಂಗೆ ಮಾಡಿ ಡೈರೆಕ್ಟ್ ಮಾಡಿ ಆಟೋ ಹಾಕಿ ಪೀಸ್ ಹಾಕಿ ಮೋಟ್ರ್ ಅಂತೂ ಚಲೋ ಮಾಡೀವ್ರಿ. ಚಲೋ ಆಗೈತೆ ಮೋಟ್ರ. ನೋಡಿ ಬರಂಬರ್ರಿ. ಬಿಡೋದಕ್ಕೆ ಗದ್ದೆ ಒಣಗಿರೋದು ನೋಡಿ ಗಾಯ್ಸ್, ಎಲ್ಲ ಒಣಗಿಬಿಟ್ಟಿವೆ. ಮೋಟ್ರ್ ಅಂದ್ರೆ ಚಲೋ ಆಗೈತೆ ನೋಡ್ರಿ ದೈವ. ಏನ್ ಕಿತ್ಕೊಳ್ತೀರ ಅನ್ನೋದು ಸ್ವಾಮಿ ಅವತ್ತೆಲ್ಲ ಆಗಿ ಕೂಡ ನಂದೊಂದು ಶಾರ್ಟ್ ತಾನು ಕಿತ್ಕೊಳಕಾಗಿಲ್ಲ. ನಂದೊಂದು ಶಾರ್ಟ್ ತಾನು ಮೋಟ್ರ್ ಗಿಟ್ರ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸೋ ಬ್ಯಾಂಡ್ ಗಿಂಡ್ ಎಲ್ಲ ಬಿಗುದು ಹೊಳ್ಳಿ ಹೊಂಟಿದ್ದ ಮನೆ ಕಡೆ. ಲೆಟ್ಸ್ ಗೋ. ಮನೆಗೆ ಬಂದು ಮಕ್ಕ ಗಿಕ್ಕದ ಎಲ್ಲ ತಕ್ಕಂದು ಚಹಾ ಕುಡಿಯಕತ್ತೀವ್ರಿ. ಚಹಾ ಕುಡಿದು ಎಲ್ಲಿ ಹೋಗ್ತೀವಿ ಅನ್ನೋದು ಮುಂದೆ ಹೇಳ್ತೀನಿ ಬರ್ರಿ. ಜಳಕ ಮಾಡಿ ನಾನು ನಮ್ಮ ಮಾವ ಹೊಂಟಿವಿ ನಮ್ಮೂರು ಹೊಳಿ ದಂಡ್ಯಾಗಿರೋ ರಾಮಲಿಂಗಪ್ಪನ ಗುಡಿಗೆ ರೀ. ಯಾಕಂದ್ರೆ ಇವತ್ತು ಅಲ್ಲಿ ಒಂದು ಘಟನೆ ಆಗೈತ್ರಿ, ಅದನ್ನ ನೋಡಕ್ಕಂತ ಹೊಂಟಿವ್ರಿ. ಗುಡಿಗೆ ಬಂದು ದೇವ್ರು ನೋಡತ್ಲೆ ಸೀದಾ ಶಾಕಾರಿ ದೈವ. ನೋಡ್ರಿ ದೇವಿನ ಹೆಂಗೆ ಮಾಡ್ಯಾರ. ಅಲ್ಲಿದ್ದ ಸೀದಾ ರಾಮಲಿಂಗಪ್ಪನ ಗುಡಿ ಕಡೆ ಬಂದು ನೋಡ್ತೀವಿ. ರಾಮಲಿಂಗಪ್ಪನ ಮುಂದಿರೋ ನಂದಿದು ಅರ್ಧ ಚಂಡ ತೆಗೆದ್ಬಿಟ್ಟಾರ್ರಿ. ಅದನ್ನ ಅರ್ಧ ಚಂಡ ತೆಗೆದು ಮತ್ತೆ ಲಿಂಗದ್ದು ಏನದ ಹಣಿಗೆ ಹೊಡೆದಾರ್ರಿ. ಅದು ನೋಡದಾರ್ರಿ. ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಗ್ರಾಮದ ಹೊರವಲಯದಲ್ಲಿರುವಂತಹ ತುಂಗಭದ್ರಾ ನದಿ ದಡದಲ್ಲಿರುವಂತಹ ಪುರಾತನ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿರುವಂತಹ ಶಿವಲಿಂಗ ಮೂರ್ತಿ ಮತ್ತು ನಂದಿ ಮೂರ್ತಿಯನ್ನು ಭಗ್ನ ಮಾಡಿದ್ದಾರೆ. ಇದಕ್ಕೆ ಏನು ಒಂದು ಹೊಡೆಯುವ ಮೂಲಕ ಅಂದ್ರೆ ಇಡೀ ದೇವಸ್ಥಾನದ ಮೂರ್ತಿಗಳು ಕೂಡ ಭಗ್ನವಾಗಿದ್ದಾವೆ. ಹೀಗಾಗಿ ಸಿಂಗ್ಟಾಲೂರು ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಿಂಗ್ಟಾಲೂರು ಗ್ರಾಮಸ್ಥರು ಕೂಡ ಇವತ್ತು ಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ನಿನ್ನೆ ತಾನೇ ಈ ಒಂದು ದೇವಸ್ಥಾನಕ್ಕೆ ಬಂದು ಬಣ್ಣ ಬಡಿಯುವಂತ ಕೆಲಸ ಮಾಡಿದ್ರು. ಆದ್ರೆ ಇವತ್ತು ಮುಂಜಾನೆ ಪೂಜೆ ಮಾಡಬೇಕಂತ ಬಂದಂತ ಸಮಯದಲ್ಲಿ ಈ ಒಂದು ಕೃತ್ಯ ಹೊರಗಡೆ ಬಂದಿದೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಫಸ್ಟ್ ನೀವ ನೋಡಿದ್ದನ್ರಿ, ನೀವು ನಿನ್ನೆಲ್ಲ ಬಣ್ಣಗಿನ ಹಾಕಿದ್ರಿ. ನಿನ್ನೆ ಮಧ್ಯಾಹ್ನ ಒಂದು 10-11 ಗಂಟೆ ಸುಮಾರು ಬಂದಿರ್ತಾರೆ. ಬಂದು ಎಲ್ಲ ಸುಣ್ಣ ಬಣ್ಣ ಹಚ್ಚಿ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಬೆಳಿಗ್ಗೆ ಮತ್ತೆ ಹೊಳ್ಳಿ ಪ್ರೆಸ್ನವ್ರು ಬಂದು ಎಲ್ಲ ವಿಸಿಟ್ ಮಾಡಿದ ಮೇಲೆ ಪೊಲೀಸರು ಬರ್ತಾರಂದ್ರಿ. ಅದಕ್ಕೆ ನಾವು ವೇಟ್ ಮಾಡಕತ್ತಿದ್ರಿ, ಯಾವಾಗ ಬರ್ತಾರೆ ಪೊಲೀಸರು ಅಂತಂದು ಹೇಳಿ ಕಾಯತ್ತಿದ್ರಿ. ಪೊಲೀಸರು ಬಂದು ಒಳಗಾಗಿರೋ ದೇವ್ರ ಮೂರ್ತಿಗೆ ಏನು ಮಾಡ್ಯಾರ ಏನಿಲ್ಲ ಅನ್ನೋದೆಲ್ಲ ನೋಡಿದಿರಿ. ನೋಡಿದ ಮೇಲೆ ಅವು ಯಾರೇ ಆಗಿರಲಿ ಪತ್ತೆ ಹಚ್ತೀವಿ ಅವ್ರನ್ನ ಮಾಡ್ದಾರನ ಅಂತಂದು ಹೇಳಿದಿರಿ. ಹಿಂದೂ ಟೆಂಪಲ್ಗಳ ಮೇಲೆ ಮಾಡೋದು ಈ ಥರ ಎಲ್ಲ ಉಗ್ರಗಾಮಿಗಳನ್ನೇ ರೀ ಮಾಡೋದು. ಪೊಲೀಸರು ಎಲ್ಲ ವಿಚಾರಣೆ ಮಾಡ್ಕೊಂಡ್ರಿ. ನಾವು ಮನೆ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.